ಅಡಿಯೇನ್ ರಾಮಾನುಜದಾಸನ್. ಕೃಷ್ಣ ಯುಧಿಷ್ಠಿರರ ಸಂವಾದ ಮುಂದುವರೆದು ಭಾದ್ರಪದ ಶುಕ್ಲ ಏಕಾದಶಿಯ ವಿಷಯವಾಗಿ ಅವರು ಮಾತಾಡ್ತಾರೆ. ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಶ್ರೇಷ್ಠ ಅರ್ಹತೆ ನೀಡುವ, ಪಾಪ ವಿಮೋಚನೆ ಮಾಡುವ ಹಾಗೂ ಬೌದ್ಧಿಕ ಜೀವನದಿಂದ ಮುಕ್ತಿ ನೀಡುವ ಏಕಾದಶಿ ಭಾದ್ರಪದ ಶುಕ್ಲ ಏಕಾದಶಿ. ಆಷಾಢ ಶುದ್ಧ ಏಕಾದಶಿ ಎಂದು ಯೋಗ ನಿದ್ರೆಗೆ ಜಾರುವ ಭಗವಂತ ಭಾದ್ರಪದ ಶುಕ್ಲ ಏಕಾದಶಿ ಎಂದು ಮಗ್ಗುಲು ಬದಲಾಯಿಸೋದ್ರಿಂದ ಆ ಏಕಾದಶಿಯನ್ನ ಪಾರ್ಶ್ವ ಏಕಾದಶಿ ಅಂತಾನೋ ಅಥವಾ ಪರಿವರ್ತನೀ ಏಕಾದಶಿ ಅಂತಾನೋ, ಪಾಪ ಪರಿಹಾರ ಮಾಡೋದ್ರಿಂದ ಜಯಂತಿ ಏಕಾದಶಿ ಅಂತಾನೋ, ವಾಮನನು ಹುಟ್ಟಿದ ದಿನವಾದ್ದರಿಂದ ವಾಮನ ಏಕಾದಶಿ ಅಂತ ಕೂಡ ಕರೀತಾರೆ. ರಾಕ್ಷಸ ಕುಲದಲ್ಲಿ ಹುಟ್ಟಿದ್ರೂ ಕೂಡ ಭಗವಂತನಲ್ಲಿ ಅನನ್ಯ ಭಕ್ತಿ ಹೊಂದಿದ್ದ ಪ್ರಹ್ಲಾದ ಮಹಾರಾಜನ ಮೊಮ್ಮಗ ಮಹಾಬಲಿ ಅನ್ನೋನು ಮಹಾನೀತಿವಂತನಾಗಿ ಆಚಾರವಂತನಾಗಿದ್ದವನು. ಅವನ ಪುಣ್ಯ ವಿಶೇಷದಿಂದ 3 ಲೋಕಗಳನ್ನು ಗೆದ್ದು ಬಲಿಚಕ್ರವರ್ತಿ ಅಂತ ಅನ್ನಿಸ್ಕೊಂಡವನು. ಅವನು ಧರ್ಮಿಷ್ಠನಾಗಿದ್ದ ಬಲಿಯನ್ನ ಗೆಲ್ಲೋದಕ್ಕೆ ಸಾಧ್ಯವಿಲ್ಲದ ಇಂದ್ರ ತನ್ನ ದೇವತಾ ಪರಿವಾರದೊಂದಿಗೆ ಮಹಾವಿಷ್ಣುವಿನ ಮೊರೆ ಹೋಗ್ತಾನೆ. ಅವನಿಗೆ ಅವನ ರಾಜ್ಯವನ್ನ ಮತ್ತೆ ಕೊಡಿಸೋದಕ್ಕೆ ಮಹಾವಿಷ್ಣುವು ಚಿಕ್ಕ ಹುಡುಗನ ರೂಪದಲ್ಲಿ ಮಹಾಬಲಿಯ ಬಳಿಗೆ ಹೋಗ್ತಾನೆ. ಆ ಸಮಯದಲ್ಲಿ ಮಹಾಬಲಿಯು ಅಶ್ವಮೇಧ ಯಾಗ ಮಾಡಿ ಯಾಗದ ಸಲುವಾಗಿ ದಾನ ನೀಡ್ತಾ ಇರ್ತಾನೆ. ವಾಮನ ರೂಪಿ ವಿಷ್ಣು ಅವನಲ್ಲಿಗೆ ಬಂದಾಗ ವಿಷ್ಣುವಿನ ತೇಜಸ್ಸಿಗೆ ಬೆರಗಾಗಿ ಮಹಾಬಲಿ ಅವನನ್ನ ಏನ್ ಬೇಕೋ ಕೇಳು ಅಂತ ಹೇಳ್ತಾನೆ. ವಾಮನ ನನಗೆ ಕೇವಲ 3 ಹೆಜ್ಜೆ ಭೂಮಿ ಬೇಕು ಅಂತ ಕೇಳಿದಾಗ ನಕ್ಕು ಕೊಡ್ತೀನಿ ಅಂತ ಹೇಳ್ತಾನೆ. ಆ ಸಮಯದಲ್ಲಿ ಅಲ್ಲೇ ಇದ್ದ ಗುರು ಶುಕ್ರಾಚಾರ್ಯರು ವಾಮನನು ಬೇರೆ ಯಾರು ಅಲ್ಲ, ಮಹಾವಿಷ್ಣು ಅಂತಾನೋ, ಅವನಿಗೆ ಭೂಮಿ ಕೊಡ್ತೀನಿ ಅಂತ ಮಾತು ಕೊಡೋದು ಬೇಡ ಅಂತಾನೂ ಉಪದೇಶ ಮಾಡ್ತಾರೆ. ಆದರೆ ಅದಕ್ಕೆ ಒಪ್ಪದ ಬಲಿ ಬಂದಿರುವವನು ಮಹಾವಿಷ್ಣುವೇ ಆಗಿದ್ದರೆ ಅವನಿಗೆ ದಾನ ನೀಡೋ ಪುಣ್ಯಕರವಾದ ಕೆಲಸವನ್ನ ಬಿಡೋಕ್ಕಾಗತ್ತಾ? ಖಂಡಿತ ದಾನ ಕೊಡ್ತೀನಿ ಅಂತ ಹೇಳಿ ದಾನ ಕೊಡೋದಕ್ಕೆ ಮುಂದೆ ಆಗ್ತಾನೆ. ಅವನು ದಾನ ನೀಡೋದನ್ನ ತಡೆಯೋದಕ್ಕೆ ಅಂತ ಶುಕ್ರಾಚಾರ್ಯರು ಬಲಿಯ ಪತ್ನಿ ಧಾರೆ ಎರೆಯೋದಕ್ಕೆ ನೀರು ಬಿಡೋವಾಗ ಆ ನೀರು ಬೀಳದ ಹಾಗೆ ಆ ನೀರಿನ ನಳಿಕೆಯಲ್ಲಿ ಸೇರ್ಕೊಂಡ್ಬಿಡ್ತಾರೆ. ವಾಮನನಾಗಿ ಬಂದಿದ್ದ ವಿಷ್ಣುವಿಗೆ ತಿಳಿಯದ್ದು ಏನಿದೆ? ಒಂದು ದರ್ಬೆ ತೆಗೆದುಕೊಂಡು ವಾಮನನು ಆ ನಳಿಕೆಯನ್ನು ಚುಚ್ಚುತ್ತಾನೆ. ಅದರಿಂದ ಶುಕ್ರಾಚಾರ್ಯರ ಒಂದು ಕಣ್ಣು ನಷ್ಟವಾಗಿ ಹೋಗುತ್ತೆ. ಕಣ್ಣಿಗೆ ಚುಚ್ಚಿದ್ರಿಂದ ನೋವು ಸಹಿಸದೆ ಶುಕ್ರಾಚಾರ್ಯರು ಹೊರಗೆ ಬರ್ತಾರೆ. ಬಲಿ ದಾರೆ ಎರೆದುಕೊಟ್ಟ ತಕ್ಷಣ ಭೂಮಿ ಅಳೆದುಕೊಳ್ಳೋದಿಕ್ಕೆ ವಾಮನ ತ್ರಿವಿಕ್ರಮನಾಗಿ ಬೆಳೀತಾನೆ. 1 ಹೆಜ್ಜೆಯಲ್ಲಿ ಮೇಲಿನ ಲೋಕವನ್ನೆಲ್ಲ ಅಳೆದುಕೊಂಡು 2ನೇ ಹೆಜ್ಜೆಯಲ್ಲಿ ಕೆಳಗಿನ ಲೋಕವನ್ನೆಲ್ಲ ಅಳೆದುಕೊಂಡು ಬಿಡ್ತಾನೆ. ನಂತರ 3ನೇ ಹೆಜ್ಜೆನ ಎಲ್ಲಿಡ್ಲಿ ಅಂತ ಕೇಳಿದಾಗ ಮಹಾಬಲಿ, ಪ್ರಭು ನಿನ್ನ 3ನೇ ಹೆಜ್ಜೆನ ನನ್ನ ತಲೆ ಮೇಲೆ ಇಡು ಅಂತ ಹೇಳಿ ತಲೆ ತೋರಿಸ್ತಾನೆ. ವಿಷ್ಣುವು ಬಲಿಯ ತಲೆ ಮೇಲೆ ಪಾದ ಇಟ್ಟು ಅವನನ್ನ ಪಾತಾಳಕ್ಕೆ ತುಳಿದು ಪಾತಾಳಕ್ಕೆ ರಾಜನನ್ನಾಗಿ ಮಾಡ್ತಾನೆ. ಬಲಿಯ ಭಕ್ತಿಗೆ ಮೆಚ್ಚಿದ ವಿಷ್ಣುವು ಬಲಿಯ ಅರಮನೆಯ ಬಾಗಿಲಲ್ಲಿ ತಾನು ಇದ್ದು ಅವನನ್ನ ಕಾವಲು ಕಾಯೋದಾಗಿ ಹೇಳ್ತಾನೆ. ವಾಮನ ಜಯಂತಿ ಎಂದೇ ಬರುವ ಈ ಏಕಾದಶಿಯನ್ನ ವಾಮನ ಏಕಾದಶಿ ಅಂತಾನೂ ಕರೀತಾರೆ. ಕೃಷ್ಣನಿಂದ ಪಾರ್ಶ್ವ ಏಕಾದಶಿಯ ಮಹಿಮೆಯನ್ನು ಕೇಳಿದ ಯುಧಿಷ್ಠಿರ ತನ್ನ ಪರಿವಾರದೊಂದಿಗೆ ಈ ಏಕಾದಶಿ ವ್ರತ ಮಾಡಿ ಫಲ ಹೊಂದುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.